ಈ ಅಹಿಂದ ಸಮಾವೇಶದಿಂದ ಹಿಡಿದು ತಾವು ಭಾಳ ದೊಡ್ಡ ಸಂಘಟಕರು. ಸಿದ್ದರಾಮಯ್ಯನವರು ಅವಾಗಿನ ಮುಖ್ಯಮಂತ್ರಿ ಆಗಿರಲಿಲ್ಲ, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಭಾಳ ದೊಡ್ಡ ತಯಾರಿನ ತಾವು ತೆರೆ ಹಿಂದೆ ಮಾಡ್ತಾ ಬರ್ತಾಯಿದ್ರಿ. ಜನ ಕೇಳಿದ್ರು ಒಂದು ಸರಿ ನಿಮಗೆ, ನೀವು ಮಾತಾಡಬೇಕು, ಬೇಡಪ್ಪ ನಾನು ಮಾತಾಡಲ್ಲ, ಅವ್ರು ಮಾತಾಡಬೇಕು ಅಂತ ಹೇಳಿ ಅವ್ರ ಕೈಲಿ ಭಾಷಣ ಮಾಡಿಸಿ ಕರ್ಕೊಂಡು ಹೋದ್ರಿ. ತಾವು ಲಿಟ್ರಲಿ ಏನೋ ಪಲ್ಲಕ್ಕಿಲಿ ಹೊತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ. 2 ಸರಿ ಮುಖ್ಯಮಂತ್ರಿನೂ ಆಗೋದ್ರು. ನಿಮ್ಮ ಕನಸೇನಿತ್ತು ಅಂದರೆ ಒಂದು ಸತಿ ನಮ್ಮ ಸಮುದಾಯದವನು DC ಬಂದಿದ್ದಾರೆ, ಇವನು ಮುಖ್ಯಮಂತ್ರಿ ಮಾಡಬೇಕು ಅಂತಿತ್ತು. ಈಗ ಸಿದ್ದರಾಮಯ್ಯನವ್ರನ್ನ 2ನೇ ಅವಧಿಯಲ್ಲಿ ಅರ್ಧಕ್ಕೆ ಇಳಿಸಲಾಯಿತು ಸರ್. ತಮ್ಮ ಫೀಲ್ ಏನಿತ್ತು, ಆ ಫಸ್ಟ್ ರಿಯಾಕ್ಷನ್ ಏನಿತ್ತು ಸರ್ ಹಿಂದೆ ಇಳಿಸಿದಾಗ? ಆ ಸಮಯ ಹೇಗಿತ್ತು ಅಂದರೆ ಸಿದ್ದರಾಮಯ್ಯನವರು ಅತಂತ್ರ ಸ್ಥಿತಿಲಿದ್ದರು. ಅವರಿಗೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ಕಾಂಬಿನೇಷನ್ನು ಒಂದು ರೀತಿ ರಾಜ್ಯ ಮಟ್ಟದಲ್ಲಿ ಒಂದು ಚಾಲನೆ ಸಿಕ್ಕಿ ಅವರು ಕೂಡ ಸ್ವಲ್ಪ ಒಂದು ಮಟ್ಟಕ್ಕೆ ಬರಬೇಕಾದ್ರೆ 60 ಸೀಟು 16 ಸೀಟ್ ಲೋಕಸಭೆಗೆ ಬರಬೇಕಾದ್ರೆ ಇವರಿಬ್ಬರು ಕಾಂಬಿನೇಷನ್ನು ವರ್ಕೌಟ್ ಆಗಿತ್ತು. ನಾವು ರಾಜಕೀಯ ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಯಾವ ಕಾರಣಕ್ಕಿಟ್ಟರು ಅದೆಲ್ಲ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕೋಂಥ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಮಾಡಿ, ನಾನು, ವಿಶ್ವನಾಥ್ ಮತ್ತು CM ಲಿಂಗಪ್ಪ, ವಿರೂಪಾಕ್ಷಪ್ಪ ಎಲ್ಲ ಸೀನಿಯರ್ ಲೀಡರ್ಸ್ ಮಾತನಾಡಿ ನಾವೆಲ್ಲ ಚರ್ಚೆ ಮಾಡಿ ಒಂದು ಕಡೆ ಸೇರಿದ್ವಿ. ಅವ್ರ ಅನಿಸಿಕೆ ಸಾಹುಕಾರರಂಥ ಒಂದು ಮನೆ, ಅವ್ರ ಮನೇಲಿ ಸೇರಿ ಮಾತಾಡಿದ್ವಿ ಕೋಣನಕುಂಟೆನಲ್ಲಿ. ಆವತ್ತು ಅವರು ನನಗೆ ಬೇಜಾರಾಗಿದೆ, ರಾಜಕೀಯ ಸಾಕು, ನಾನು ಲಾಯರ್ ಕೆಲಸ ಮಾಡ್ತೀನಿ, ವಾಪಸ್ ಹೋಗ್ತೀನಿ ಅಂದು ನಮಗೆ ಅನ್ನಿಸ್ತು. ಇಷ್ಟು ಬೆಳೆದಂಥ ವ್ಯಕ್ತಿ ಅವರನ್ನು ರಾಜಕೀಯದಿಂದ ನಿವೃತ್ತಿ ಮಾಡಿ ನೋಡುವಂಥ ಮನಸ್ಥಿತಿ ನಮಗಿರಲಿಲ್ಲ. ನಾವೆಲ್ಲ ಚರ್ಚೆ ಮಾಡಿ ಮೊದಲು ಹೋಗಿದ್ದು ನಾನು DK ಶಿವಕುಮಾರ್ ಹತ್ರ. ಯಾಕೆಂದರೆ ಆತ SM ಕೃಷ್ಣಪ್ಪ ಇದರಲ್ಲಿದ್ದು ಉನ್ನತ ಇದರಲ್ಲಿದ್ದು ಅಂಥ ಸಮಯದಲ್ಲಿ ಇದು ನಡೆದಂಥದ್ದು. ಖರ್ಗೆ ಅವರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು. ಈ ಸಮಯದಲ್ಲಿ ಏನು ಮಾಡೋದು ಅಂತ ಹೇಳಿ ನಾವು ಮಾತಾಡೋಕ್ಕೆ ಹೋದಾಗ ಪಾಪ ಶಿವಕುಮಾರ್ ಕೂಡ ಇಲ್ಲ ಬೇಕು ಅದು ಮಾಡೋಣ ಅಂತ ಅಂದರು. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಅಲ್ಲ ಸರ್, ಫಸ್ಟು ಅಕ್ಸೆಪ್ಟ್ ಮಾಡ್ಕೊಂಡಿರೋದು DK ಶಿವಕುಮಾರ್ ಅವರು. ಎಸ್ ಇದು ಸತ್ಯ.